ಹಾಯ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವಾಗ ನಾವು ಅಲ್ ಐನ್ ಝೂ ಅಬುದಾಬಿ ಎಮಿರೇಟ್ಸ್ ಈ ಎಂಟ್ರೆನ್ಸಲ್ಲಿದ್ದೀವಿ. ಈಗ ನಾವು ಒಳಗಡೆ ಹೋದ್ಮೇಲೆ ಏನೇನಿದೆ ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಇವತ್ತು ಶನಿವಾರ ವೀಕೆಂಡು, ಸೊ ದೊಡ್ಡವ್ರಿಗೆ 94 ದಿರಾಮ್ಸ್ ಇದೆ. ಮಿಕ್ಕಿದ ದಿವಸದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ನಾವೆಲ್ಲ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಕಾಣಿಸ್ತಾ ಇದೆ. ಈ ಝೂ ಸುಮಾರು 990 ಎಕರೆನಲ್ಲಿದೆ. ಇದು ಒಂದು ರೀತಿಯಲ್ಲಿ ವರ್ಲ್ಡ್ ಕ್ಲಾಸ್ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಥರ ಇದೆ ಇದು. ಈಗ ನಾವು ಒಳಗೆ ಬಂದಿದ ತಕ್ಷಣ ಫುಲ್ ಸುಮಾರು ಒಂದು 100 ಎಕರೆಯಷ್ಟು ಖರ್ಜೂರದ ಮರಗಳು ಇದ್ದಾವೆ. ನನಗೇನು ಅನಿಸ್ತಾ ಇದೆ ಅಂತಂದರೆ, ನಾವೇನು ಖರ್ಜೂರದ ತೋಟಕ್ಕೆ ಬಂದಿದ್ದೀವ ಅಥವಾ ಝೂಗೆ ಬಂದಿದ್ದೀವ ಅಂತ ಅರ್ಥ ಆಗಲಿಲ್ಲ. ಆ ಥರ ತುಂಬ ಚೆನ್ನಾಗಿ ಒಳ್ಳೆ ಖರ್ಜೂರದ ಮರಗಳು ಎಲ್ಲಿ ನೋಡಿದ್ರು ಕಂಗೊಳಿಸ್ತಾ ಇದ್ದಾವೆ. ಅದನ್ನು ದಾಟ್ಕೊಂಡು ಝೂಗೆ ಹೋಗಬೇಕು. ಇದನ್ನು ಅಬುದಾಬಿ ಕಿಂಗ್ ಶೇಖ್ ಜಯದ್ ಬಿನ್ ಅಲ್ ನಹ್ಯಾನ್ 1968ರಲ್ಲಿ ಶುರು ಮಾಡಿದ್ರು. ಇದು ಮತ್ತೆ 1972ರಲ್ಲಿ ಪಬ್ಲಿಕ್ಕಿಗೆ ಓಪನ್ ಆಯಿತು. ಈಗ ಇಲ್ಲಿ ಸುಮಾರು 4,000 ಪ್ರಾಣಿಗಳಿದ್ದಾವೆ. ಮಾರ್ಚ್ 2022ರಲ್ಲಿ ನಮೀಬಿಯಾದಿಂದ ಆಫ್ರಿಕನ್ ಆನೆಗಳನ್ನು ತರಿಸ್ಕೊಂಡಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಅಂದರೆ ಆಫ್ರಿಕನ್ ಸಫಾರಿ ಕೂಡ ಇದೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ವೈಟ್ ಸಿಂಹಗಳು ಮತ್ತು ವೈಟ್ ಹುಲಿಗಳಿದ್ದಾವೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ, ನಾನಂತೂ ಎಲ್ಲಿ ನೋಡಿಲ್ಲ. ತುಂಬ ಖುಷಿ ಆಯಿತು. ಆಮೇಲೆ ಒಂದು ಸಿಂಹ ಅಂತೂ ಫುಲ್ಲು ಒಂದು ಥರ ನೋಡ್ತಾ ಇತ್ತು. ನನಗೆ ಆ ದೇವಿದು ಒಂದು ಇದೇ ನೆನಪು ಬಂದುಬಿಡ್ತು. ಚಾಮುಂಡೇಶ್ವರಿ ವಾಹನ ಅಲ್ವಾ, ಅದನ್ನು ನೆನಪು ಬಂದುಬಿಡ್ತು. ಅಷ್ಟು ಚೆನ್ನಾಗಿದೆ ವೈಟ್ ಸಿಂಹ ಅಂತಲೂ.
2019ನಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಡೆಸರ್ಟ್ನಲ್ಲಿ ಝೂ ಮಾಡಿದ್ದಾರೆ ಇವರು. ಇದನ್ನು ವರ್ಲ್ಡ್ ಡೆಸರ್ಟ್ ಝೂ ಅಂತಲೂ ಕರೀತಾರೆ. ಇದಕ್ಕೆ ಕೂಡ ಸಪ್ರೇಟ್ ಟಿಕೆಟ್ ತಗೋಬೇಕು. ಇಲ್ಲಿ ಪಾಂಡಾದಲ್ಲಿ ನೋಡ್ರಿ ಬಗೆ ಬಗೆಯ ವಿಧವಾದಂಥ ಕಲರ್ಫುಲ್ ಕೊಕ್ಕರೆಗಳು ಎಷ್ಟು ಚೆನ್ನಾಗಿದೆ. ಒಂದೇನಾದರೂ ಹಾರಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಎಲ್ಲನೂ ಹಾರೋದು ಮಾಡೋದು, ಇವುಗಳನ್ನೇ ನೋಡ್ಕೊಂಡು ನಾವು ನಿಜವಾಗ್ಲೂ ಒಂದು 5-10 ನಿಮಿಷ ನಾನು ಟೈಮ್ ಪಾಸ್ ಮಾಡಿದೆ. ತುಂಬ ಚೆನ್ನಾಗಿದೆ, ಸುಂದರವಾಗಿ ಅವ್ರ ರೆಕ್ಕೆಗಳು ಅದು ಇದು ನೋಡಿಕೊಂಡು ತುಂಬ ಚೆನ್ನಾಗಿದೆ, ಖುಷಿ ಆಯ್ತು ನನಗೆ. ಇಲ್ಲಿ ಒಳಕ್ಕೆ ಹೋದರೆ ಲರ್ನಿಂಗ್ ಸೆಂಟರ್ ಅಂತ ಒಂದಿದೆ, ಇದು ಕಿಂಗ್ ಹೆಸರಲ್ಲಿ ಮಾಡಿದ್ದಾರೆ. ಇದು ಒಳಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಅಂದರೆ ಆಲ್ಮೋಸ್ಟ್ ಇಲ್ಲಿರೋ ಪ್ರಾಣಿಗಳು ಏನೇನಿದೆ ಎಲ್ಲದ್ರ ಬಗ್ಗೆನೂ ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಒಳಗಡೆಗೆ ಹೋದರೆ ಆ್ಯಕ್ಚುಲಿ ನಾವು ಅದನ್ನು ಎಲ್ಲಿದ್ದೀವಿ ಅನ್ನೋದೇ ಮರ್ತೋಗುತ್ತೆ. ಆ ಥರ ಒಂದಕ್ಕಿಂತ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಕೂಡ. ಇಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು. ಈ ಲರ್ನಿಂಗ್ ಸೆಂಟ್ರಿಂದ ಆಚೆ ಬಂದಮೇಲೆ ಮತ್ತು ಆಟ ಆಡ್ಕೊಳ್ಳೋಕ್ಕೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ಗೇಮ್ಸ್ ಥರ ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ನಮ್ಮ ಸೊಸೆಗಳು ಮತ್ತು ನನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆಡಿ ಆಡಿ ಅಂತೇಳಿ. ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲನೂ. ಮಕ್ಳಿಗೂ ಆಡೋಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂಥರ ಲೈವ್ಲಿ ಆಗಿದೆ, ಎಲ್ಲ ಬೋರ್ ಅನಿಸಲ್ಲ ಒಟ್ಟಿನಲ್ಲಿ.
ಆಮೇಲೆ ಆಚೆ ಕುತ್ಕೊಳ್ಳೋದಕ್ಕೆ ಪಾರ್ಕ್ ಥರ, ಮತ್ತು ಎಲ್ಲಿ ನೋಡಿದ್ರೂ ಎಲ್ಲನೂ ಟೇಬಲ್ಸು, ಚೇರ್ಸು, ನೆರಳು, ಆಮೇಲೆ ಒಂಥರ ಜ್ಯೂಸ್ ಸೆಂಟ್ರ್ಗಳು ತುಂಬ ಚೆನ್ನಾಗಿದೆ. ಮತ್ತು ಗ್ರೀನರಿ, ಒಂದೊಂದು ಸಲ ಅನಿಸುತ್ತೆ ಮಲ್ಕೊಂಬಿಡೋಣ ಇಲ್ಲೇ ಅನಿಸುತ್ತೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ದೊಡ್ಡ ಶಾಪ್ ಥರ ಇದೆ. ಅದರಲ್ಲಿ ಎಲ್ಲ ಸಣ್ಣ ಸಣ್ಣ ಪ್ರಾಣಿಗಳದ್ದು ಎಲ್ಲ ಚಿಕ್ಕ ಚಿಕ್ಕ ಅನಿಮಲ್ಸ್ ಇದ್ರದ್ದೆಲ್ಲನೂ ಇದೆ. ಬಟ್ ಕಾಸ್ಟ್ ಮಾತ್ರ ಸಖತ್ತು ತುಂಬ ಕಾಸ್ಟ್ಲಿ ಇದೆ. ಸೊ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ ತುಂಬ ಖುಷಿಯಾಗಿ.